ಹಾಯ್ ಎಲ್ಲರಿಗೂ ಜೈ ಶ್ರೀರಾಮ್. ವೆಲ್ಕಮ್ ಟು ನನ್ನ ಇವತ್ತಿನ ವಿಡಿಯೋಗೆ. ಸೊ ಕ್ಯಾಪ್ಷನಲ್ಲಿ ನೋಡೇ ಇರ್ತೀರಾ, ಇವತ್ತಿನ ವಿಡಿಯೋ ಬಂದು ಜಸ್ಟಿಸ್ ಫಾರ್ ಸೌಜನ್ಯ. ಹೌದು, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಎಷ್ಟು ವೈರಲ್ ಆಗ್ತಾ ಇದೆ ಅಂತ ನೀವೇ ನೋಡಿದ್ದೀರಾ. ಇನ್ನೊಂದಿತ್ತು ಕಾಲ, ಆ ಕಾಲದಲ್ಲಿ ಏನಾಗಿತ್ತು ಅಂದರೆ ಹೆಣ್ಮಕ್ಳು ಹುಟ್ಟಿದ್ರೆ ದರಿದ್ರ ಅಂತ ಕಳಂಕ ಕಟ್ಟಿ ಮಗು ಹುಟ್ಟೋಕಿನ ಮುಂಚೆನೇ ಗರ್ಭಪಾತ ಮಾಡಿಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಗುನೇ ಬೇಕು ಅಂತ ಹರಕೆಗಳು ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ರೀತಿ ನಡೀತಾ ಇರುವಂತಹ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ನೋಡಿದ್ರೆ ಹೆಣ್ಮಗು ಬೇಕೋ ಬೇಡವೋ ಅನ್ನೋ ಸಿಚುವೇಶನ್ ಕೂಡ ಬಂದಿದೆ. ಎಷ್ಟೇ ಸಾಕ್ಷಿಗಳಿದ್ರು ನಮ್ಮ ಕರ್ನಾಟಕ ಸರ್ಕಾರ ಮಾತ್ರ ಯಾವುದೇ ರೀತಿಯ ಆ್ಯಕ್ಷನ್ನ ತಗೊತಾ ಇಲ್ಲ. ಬಿಕಾಸ್ ಆಫ್ ಲಂಚ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲದರಲ್ಲೂ ಕಾಮನ್ ಆಗಿಬಿಟ್ಟಿದೆ. ಲಂಚ ಕೊಟ್ಬಿಟ್ರೆ ಎಲ್ಲ ಕೆಲಸನೂ ಆಗುತ್ತೆ ಅನ್ನೋದೊಂದು ನಂಬಿಕೆನ ಇಟ್ಕೊಂಡು ಜನಗಳು ಕೆಲಸನ ಮಾಡ್ತಾ ಇದ್ದಾರೆ. ಈಗಿನ ಕಾಲ ಹೆಂಗಾಗಿದೆ ಅಂದರೆ ಬರೀ ಲಂಚ, ಎಲ್ಲಿ ನೋಡಿದ್ರು ಲಂಚ ಇಲ್ಲದೆ ಕೆಲಸನೇ ಆಗ್ತಾ ಇಲ್ಲ. ಹಾಗಾದ್ರೆ ನಿಷ್ಠಾವಂತ ಪೊಲೀಸ್ಗಳು ಕರ್ನಾಟಕ ಸರ್ಕಾರದಲ್ಲಿ ಇರೋದು ಸರಿನಾ ತಪ್ಪಾ? ಒಬ್ಬ ವ್ಯಕ್ತಿ ಅಂದರೆ ಸಮೀರ್ MD ಅವರು ಖುಷಿಯಾಗಲಿ ಸೌಜನ್ಯ ಆಗಲಿ ಅವರಿಗೆ ಅಕ್ಕನೂ ಅಲ್ಲ, ತಂಗಿನೂ ಅಲ್ಲ, ಹಾಗೂ ಸೋದರತೆ ಮಗಳು ಕೂಡ ಅಲ್ಲ. ಆದರೂ ಕೂಡ ಅವ್ರ ಮೇಲೆ ನಡೆದಿರುವಂತಹ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ಬಗ್ಗೆ ಎಲ್ಲ ಸಾಕ್ಷಿಗಳನ್ನು ತಂದು ಕೊಟ್ಟಿದ್ದಾರೆ. ಆದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯ ಆ್ಯಕ್ಷನ್ನ ತಗೊತಾ ಇಲ್ಲ. ಮುಂದೊಂದು ದಿನ ನ್ಯಾಯ ಅಂತೂ ಸಿಗುತ್ತೆ. ಸಮೀರ್ MD ಅವರು ಎಲ್ಲ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಸೊ ಅವರ ಪ್ರಯತ್ನಕ್ಕೆ ನಾವು ಕೂಡ ಕೈ ಜೋಡಿಸೋಣ. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೆಟರ್ನ ಹಾಕಿರ್ತೀನಿ. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾವು ಎಲ್ಲರೂ ಸೇರಿ ಪತ್ರ ಬರೆಯೋಣ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪತ್ರಗಳನ್ನು ಅವರಿಗೆ ಕಳಿಸೋಣ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಕಮೆಂಟ್ಸಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಹಾಗೂ ಶೇಮ್ ಆನ್ ಕರ್ನಾಟಕ ಗೌರ್ಮೆಂಟ್ ಅಂತ ಕಮೆಂಟ್ ಮಾಡಿ. ಗೈಸ್, ನಾವಿಲ್ಲಿ ಯಾವುದೇ ಧರ್ಮನ ಮಧ್ಯದಲ್ಲಿ ತರೋದು ಬೇಡ. ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ನ್ಯಾಯ. ಸೊ ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಹಾಗೂ ಅತ್ಯಾಚಾರದ ಮೇಲೆ ನಮಗೆ ಮೊದಲು ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗಬೇಕು ಅಂದರೆ ನಾವು ಯಾವುದೇ ರೀತಿಯಲ್ಲಾದರೂ ಹೋರಾಟ ಮಾಡಲೇಬೇಕು. ಕರ್ನಾಟಕ ಸರ್ಕಾರ ಲಂಚ ತಗೊಳ್ದೆ ನಿಷ್ಠೆಯಿಂದ ಕೆಲಸ ಮಾಡಿ, ಹಾಗೆ ಯಾರಿಗೆಲ್ಲ ನ್ಯಾಯ ಸಿಗಬೇಕು ಎಲ್ಲರಿಗೂ ನ್ಯಾಯ ಸಿಗೋ ಥರ ಮಾಡಿ, ಈ ಕೇಸಿಂದ ಎಷ್ಟು ಆರೋಪಿಗಳಿದ್ದಾರೋ ಎಲ್ಲರಿಗೂ ಕೂಡ ಶಿಕ್ಷೆ ಆಗುತ್ತೆ, ನ್ಯಾಯ ಸಿಕ್ಕೇ ಸಿಗುತ್ತೆ. ಸೊ ಜಸ್ಟಿಸ್ ಫಾರ್ ಸೌಜನ್ಯ.